ನಮಸ್ಕಾರ ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಅಟ್ ಅರ್ಜುನ್ 1951 ಯೂಟ್ಯೂಬ್ ಚಾನೆಲ್ ಆದ ಗಜಲ್ಗಳ ಗುಚ್ಛ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 39ನೇ ಸಂಚಿಕೆಯನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೀರ್ ತಕಿ ಮೀರ್ ಅವರ ಅತ್ಯುತ್ತಮ ಗಜಲನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರೊಂದಿಗೆ ಆ ಗಜಲದ ಕನ್ನಡದ ರೂಪಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ರಚಿಸಿದಂತಹ ನನ್ನ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮನಸ್ಸು ಕೊಟ್ಟು ಪ್ರಾಯಶ್ಚಿತ್ ಪಟ್ಟೆ ಬಹಳ, ಮನಸ್ಸು ಕೊಟ್ಟು ಪ್ರಾಯಶ್ಚಿತ್ ಪಟ್ಟೆ ಬಹಳ ಮೀರದ ಈ ಗಜಲು ಕೂಡ ಪ್ರೇಮ ಮತ್ತು ದೇವರಲ್ಲಿಯ ಭಕ್ತಿಗಳನ್ನೇ ಕೇಂದ್ರವಾಗಿ ಇಟ್ಟುಕೊಂಡಿದೆ. ಮೀರರ ಗಜಲದ ಸಾರಾಂಶ ಹೀಗಿದೆ. ಪ್ರೇಮದಲ್ಲಿ ಮನಸೋತು ನಂತರ ಗಾಯ ಮತ್ತು ಕಳಂಕಗಳನ್ನು ಸಹಿಸಬೇಕಾಗುತ್ತದೆ. ಅದರ ಪ್ರಾಯಶ್ಚಿತ್ತವೂ ಆಗುವುದು. ಪ್ರೇಯಸಿ ಇದ್ದಲ್ಲಿಗೆ ಹುಡುಕಿಕೊಂಡು ಹೋಗಬೇಕು, ಆದರೆ ಅವಳು ಹಾಗಲ್ಲ. ಮನುಷ್ಯನು ಪೂಜಾ ಸ್ಥಳದಿಂದ ಪುಣ್ಯಕ್ಷೇತ್ರದವರೆಗೆ ಹೋದರೂ ತನ್ನ ಸ್ವಭಾವ ತೊರೆಯುವುದಿಲ್ಲ. ಪ್ರೀತಮನು ತನ್ನ ಪ್ರೇಯಸಿಯನ್ನು ಹೂವಿನ ಮೃದುತ್ವ, ಸೂರ್ಯಚಂದ್ರರ ಹೊಳಪಿನಲ್ಲಿ ಹುಡುಕುವನು. ಪ್ರಲಾಪದ ರೋಧನೆ ಎಲ್ಲರೂ ಮಾಡುವರು. ಅದನ್ನು ಕಂಡು ಸಾಂತ್ವನ ಹೇಳಲು ನೆರೆಹೊರೆಯವರೇ ಹೆಚ್ಚು. ಹೊಂಬೆಳಗಿನಲ್ಲಿ ಅವಳು ಬಂದಾಗ ಅವಳನ್ನು ಕಂಡು ದ್ವೇಷದಲ್ಲಿ ಬಾಡುವ ಹೂಗಳೇ ಜಾಸ್ತಿ. ಪ್ರೇಮಕ್ಕೆ ಯಾರೂ ಹೊರತಿಲ್ಲ. ಈ ಎಲ್ಲ ಭಾವನೆಗಳನ್ನು ಗಜಲದ 7 ಶೇರಗಳು ವ್ಯಕ್ತಪಡಿಸಿ. ಮೀರರ ಗಜಲದ ಮೊದಲೇ ಸೇರ್ ಅಂದ್ರೆ ಮತ್ಲ ಜಖ್ಮ ಝೇಲೆ दाग भी काए बहुत, जख्म झेले दाग भी काए बहुत, दिल लगाकर हम तो पछताए बहुत, दिल लगाकर हम तो पछताए बहुत. ಇಲ್ಲಿ ಖಾಯೆ ಪಸ್ತಾಯೆ ಕಾಫಿಯಾ ಇದೆ, ಬಹುತ್ ಬಹುತ್ ರದೀಫ್ ಇದೆ. ಅದರ ಕನ್ನಡ ರೂಪಾಂತರ ಹೀಗಿದೆ. ಗಾಯ ಸಹಿಸಿದೆ ಕಳಂಕಗಳನ್ನು ತಿಂದೆ ಬಹಳ, ಗಾಯ ಸಹಿಸಿದೆ ಕಳಂಕಗಳನ್ನು ತಿಂದೆ ಬಹಳ, ಮನಸ್ಸು ಕೊಟ್ಟು ಪ್ರಾಯಶ್ಚಿತ್ ಪಟ್ಟೆ ಬಹಳ, ಮನಸ್ಸು ಕೊಟ್ಟು ಪ್ರಾಯಶ್ಚಿತ್ ಪಟ್ಟೆ ಬಹಳ. ಇಲ್ಲಿ ತಿಂದೆ ಪಟ್ಟೆ ಇವು ಕಾಫಿಯಾ ಇವೆ, ಬಹಳ ಬಹಳ ಇದು ರದೀಫಿದೆ. ಮೀರರ ಗಜಲದ 2ನೇ ಸೇರ್ ಜಬ್ ನ ತಬ್ ಜಾಗ್ ಸೆ, जब न तब जाग से तुम जाया किए, तुम जाया किए, हम तो अपनी ओर से, हम तो अपनी ओर से आए बहुत, हम तो अपनी ओर से आए बहुत. ಕನ್ನಡದಲ್ಲಿ ಅಂದು ಇಲ್ಲ ಇಂದು ನೀನು ತಾಣದಿಂದ ಹೊರಟು ಹೋದೆ, ಅಂದು ಇಲ್ಲ ಇಂದು ನೀನು ತಾಣದಿಂದ ಹೊರಟು ಹೋದೆ, ನಾನು ನನ್ನ ಕಡೆಯಿಂದಲೇ ಬಂದೆ ಬಹಳ, ನಾನು ನನ್ನ ಕಡೆಯಿಂದಲೇ ಬಂದೆ ಬಹಳ, ಬಂದೆ ಬಹಳ. ಗಜಲದ 3ನೇ ಸೇರ್ ದೈರ್ ಸೆ ಸುಯೆ ಹರಂ, ದೈರ್ ಸೆ ಸುಯೆ ಹರಂ ಆಯಾ ನಟುಕ್, ದೈರ್ ಸೆ ಸುಯೆ ಹರಂ ಆಯಾ ನಟುಕ್, हम मिजाज अपना, हम मिजाज अपना इधर लाए बहुत, हम मिजाज अपना इधर लाए बहुत, इधर लाए बहुत. ಕನ್ನಡದಲ್ಲಿ ಮಜೀದದಿಂದ ಮೆಕ್ಕಾವರೆಗೆ ಭಾವನೆ ಬರಲಿಲ್ಲ,
ಮಸ್ಜಿದದಿಂದ ಮೆಕ್ಕಾವರೆಗೆ ಭಾವನೆ ಬರಲಿಲ್ಲ. ಎನ್ನ ಪ್ರವೃತ್ತಿಯನ್ನು ಇಲ್ಲೇ ತಂದೆ ಬಹಳ. ಎನ್ನ ಪ್ರವೃತ್ತಿಯನ್ನು ಇಲ್ಲಿ ತಂದೆ ಬಹಳ. ಗಜಲದ 4ನೇ ಸೇರ್. ಫೂಲ್ ಗುಲ್ ಶಮೋ ಖಮರ್, फूल गुल शम्स कमर सारे ही थे. फूल गुल शम्स कमर सारे ही थे. पर हमें इनमें तुम ही भाए बहुत. तुम ही भाए बहुत. तुम ही भाए बहुत. ಕನ್ನಡದಲ್ಲಿ ಮೃದು ಹೂ ಸೂರ್ಯಚಂದ್ರ ಎಲ್ಲರೂ ಇದ್ದರು. ಮೃದು ಹೂ ಸೂರ್ಯಚಂದ್ರ ಎಲ್ಲರೂ ಇದ್ದರು. ಆದರೆ ನಾ ಅವುಗಳಲ್ಲಿ ನಿನ್ನನ್ನು ಮೆಚ್ಚಿದೆ ಬಹಳ. ಅವುಗಳಲ್ಲಿ ನಿನ್ನನ್ನು ಮೆಚ್ಚಿದೆ ಬಹಳ. ಆದರೆ ನಾ ಅವುಗಳಲ್ಲಿ ನಿನ್ನನ್ನು ಮೆಚ್ಚಿದೆ ಬಹಳ. ಗಜಲದ 5ನೇ ಶೇರ್. गर बुका इस शोर से, गर बुका इस शोर से, शब को है तो रोएंगे सोने को हम साए बहुत. ಕನ್ನಡದಲ್ಲಿ ಪ್ರಲಾಪದ ಈ ರೋದನೆ ಎಲ್ಲರಿಗೂ ಇದೆ. ಪ್ರಲಾಪದ ಈ ರೋದನೆ ಎಲ್ಲರಿಗೂ ಇದೆ. ಕೇಳಿ ಅದ ಅಳುವ ನೆರೆಹೊರೆ ಜನರೇ ಬಹಳ. ಕೇಳಿ ಅದ ಅಳುವ ನೆರೆಹೊರೆ ಜನರೇ. गजलद 6ನೇ शेर. ओ जो निकला सुबह जैसे आफताब, रश्क से गुल फूल मुरझाए बहुत. रश्क से गुल फूल मुरझाए बहुत. ಕನ್ನಡದಲ್ಲಿ ಹೊಂಬೆಳಗಿನಂತೆ ಬೆಳಿಗ್ಗೆ ಅವಳು ಎದ್ದಾಗ, ಹೊಂಬೆಳಗಿನಂತೆ ಬೆಳಿಗ್ಗೆ ಅವಳು ಎದ್ದಾಗ ಇರಿಸಿನಲ್ಲಿ ಬಾಡಿದ ಮೃದು ಹೂಗಳೇ ಬಹಳ. ಇರಿಸಿನಲ್ಲಿ ಬಾಡಿದ ಮೃದು ಹೂಗಳೇ ಬಹಳ. ಗಜಲದ 7ನೇ ಶೇರ್ ಅಂದ್ರೆ ಮಕ್ತ. मीर से पूछा जो मैं आशिक हो तुम. मीर से पूछा जो मैं आशिक हो तुम. हो के कुछ चुपके से शर्माए बहुत. हो के कुछ चुपके से शर्माए बहुत. ಕನ್ನಡದಲ್ಲಿ ಮೀರನ ಕೇಳಿದೆ ನಾನು ನೀನು ಪ್ರೀತಮನೇ. ಮೀರನ ಕೇಳಿದೆ ನಾನು ನೀನು ಪ್ರೀತಮನೇ. ಕೇಳಿ ಆ ಮಾತನ್ನು ನಾಚಿಕೊಂಡನು ಸುಮ್ಮನೆ ಬಹಳ. ಕೇಳಿ ಆ ಮಾತನ್ನು ನಾಚಿಕೊಂಡನು ಸುಮ್ಮನೆ ಬಹಳ. ಮೀರದ ಗಜಲದ ಭಾವನೆಗಳ ಹಿನ್ನೆಲೆಯಲ್ಲಿಯೇ ನನ್ನ ಅನುಭವ ಭಾವನೆಗಳ ಜೊತೆಗೂಡಿಸಿ ನನ್ನದೇ ಆದಂತಹ ಕನ್ನಡ ಗಜಲನ್ನ ಈಗ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಗಜಲದ 1ನೇ ಸೇರ್ ಹೀಗೆ ಶುರುವಾಗ್ತಿದೆ. ಆ ಕಳಂಕಗಳನ್ನು ಮೆಟ್ಟಿದೆ, ಆ ಗಾಯಗಳನ್ನು ಅಪ್ಪಿದೆ. ಆ ಕಳಂಕಗಳನ್ನು ಮೆಟ್ಟಿದೆ, ಆ ಗಾಯಗಳನ್ನು ಅಪ್ಪಿದೆ. ಪೂರ್ಣ ಮನಸೋತು ನಿನಗೆ ನಿಟ್ಟುಸಿರುಗಳನ್ನು ಅಪ್ಪಿದೆ. ಪೂರ್ಣ ಮನಸೋತು ನಿನಗೆ ನಿಟ್ಟುಸಿರುಗಳನ್ನು ಅಪ್ಪಿದೆ. ಗಾಯಗಳನ್ನು ನಿಟ್ಟುಸಿರುಗಳನ್ನು ಇದೆ, ಕಾಫಿಯ ಇದೆ, ಅಪ್ಪಿದೆ ಇದು ಪದದೀಪಿದೆ. ಗಜಲದ 2ನೇ ಸೇರ್. ಸೂರ್ಯ ಮೋಡಗಳಲ್ಲಿ ಮರೆಯಾದಂತೆ ನೀ ಮರೆಯಾಗಿ ಹೋದೆ. ಸೂರ್ಯ ಮೋಡಗಳಲ್ಲಿ ಮರೆಯಾದಂತೆ ನೀ ಮರೆಯಾಗಿ ಹೋದೆ. ಸೂರ್ಯ ಪುನಃ ಕಂಡ ನೀ ಕಾಣದೆ ಕಣ್ಣೀರುಗಳನ್ನು ಅಪ್ಪಿದೆ. ಗಜಲದ 3ನೇ ಸೇರ್. ದೇವರಿಗೆ ಭಕ್ತಿ ತೋರಿಸಿದರು ದೇವರ ದಾರಿ ನಡೆಯಲಿಲ್ಲ.
ದೇವರಿಗೆ ಭಕ್ತಿ ತೋರಿಸಿದರೂ ದೇವರ ದಾರಿ ನಡೆಯಲಿಲ್ಲ. ಅವಳ ಪ್ರೇಮ ಭಕ್ತನಾಗಿ ತೊಂದರೆಗಳನ್ನು ಅಪ್ಪಿದೆ. 4ನೇ ಸೇರ್, ಪ್ರಕೃತಿಯ ಪ್ರತಿ ರಚನೆಯಲ್ಲೂ ಅಡಗಿದೆ ಆ ಅಂದ ಚಂದ. ಅವುಗಳಲ್ಲೂ ನಿನ್ನ ಕಂಡು ಹಂಬಲಗಳನ್ನು ಅಪ್ಪಿದೆ. ಗಜಲದ 5ನೇ ಶೇರ್, ವಿರಹ ಪ್ರಲಾಪ ರೋದನೆ ಎಲ್ಲರಿಗೂ ಗೊತ್ತಿದೆ. ಪ್ರೇಮ ದುರಂತಕ್ಕೆ ಅವರು ಸುರಿಸಿದ ಕಣ್ಣೀರುಗಳನ್ನು ಅಪ್ಪಿದೆ. ಗಜಲದ 6ನೇ ಸೇರ್, ಕಂಡು ಅವಳ ಕೋಮಲತೆ ಹೊಳಪು ಅಂದ ಪ್ರಕೃತಿಯಲ್ಲಿ ಸೂರ್ಯ ನಾಚಿದ ಹೂಗಳು ನಾಚಿದವು. ಅವಳನ್ನು ಒಪ್ಪಿದೆ. ಗಜಲದ ಕೊನೆ ಸೇರ್, ಅರ್ಜುನ ನೀನು ಒಪ್ಪಿದರೇನಾಯಿತು, ಆ ದೈವ ಒಪ್ಪಲಿಲ್ಲ. ಅವಳ ಹಂಬಲದಲ್ಲಿಯೇ ಕಾಯುವಿಕೆಗಳನ್ನು ಅಪ್ಪಿದೆ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಮೀರ್ ಸಖಿ ಮೀರದ ಗಜಲನ್ನ ನಾನು ಮಾಡಿದ ಅದರ ಕನ್ನಡ ರೂಪಾಂತರ ಬಣ್ಣ ಮತ್ತು ಅದೇ ಭಾವನೆಗಳನ್ನ ಆಧಾರವಾಗಿಟ್ಟುಕೊಂಡು, ಹಿನ್ನೆಲೆಯಾಗಿಟ್ಟುಕೊಂಡು ನನ್ನ ಅನುಭವಗಳನ್ನು ಅದರಲ್ಲಿ ಸೇರಿಸಿ ನಾನು ರಚಿಸಿದಂಥ ಕನ್ನಡ ಗಜಲನ್ನ ತಮ್ಮ ಮುಂದೆ ಹಂಚಿಕೊಂಡಿರುವೆ. ತಮಗೆ ಅವು ಮೆಚ್ಚುಗೆ ಆಗಿರಬಹುದು. ದಯವಿಟ್ಟು ಈ ನನ್ನ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಅದರ ಮೇಲೆ ನಿಮಗೆ ತಿಳಿದ ಹಾಗೆ ಟಿಪ್ಪಣಿಯನ್ನು ಬರೆಯಿರಿ, ಕಮೆಂಟ್ ಮಾಡಿ, ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ತಾವು ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರಿಂದ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇಲ್ಲಿ ಬಲಗಡೆಗೆ ಕೆಳಗಿನ ತುದಿಯಲ್ಲಿ ನನ್ನ ಒಂದು ಎಂಬ್ಲಮ್ ಇದೆ, ಫೋಟೋ ಇದೆ. ಆ ಫೋಟೋದ ಮೇಲೆ ನೀವು ಕ್ಲಿಕ್ ಮಾಡುವುದರಿಂದ ಸಬ್ಸ್ಕ್ರೈಬ್ ಆಗ್ತೀವಿ. ಮುಂದಿನ ಸಂಚಿಕೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತಹ ಮೀರ್ ಸಖಿ ಮೀರದ 10ನೇ ಗಜಲ್, ಅಂದ್ರೆ ಕೊನೆಯ ಗಜಲ್, ಅತ್ಯುತ್ತಮ ಗಜಲನ್ನ ತಮ್ಮ ಮುಂದೆ ತರುವವನಿದ್ದೇನೆ. ಅದರಂತೆ ಅದರ ಭಾವಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ರಚಿಸಿದಂತ ನನ್ನ ಕನ್ನಡ ಗಜಲನ್ನು ಕೂಡ ತಮ್ಮ ಮುಂದೆ ಸಾದರಪಡಿಸುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.